ಇದನ್ನು ಕ್ಯಾಪ್ಸಿಕಮ್ ಪಲ್ಯ ಮಾಡೋ ವಿಧಾನ ನೋಡೋಣ. ಗ್ರೇವಿ ಥರ ಕ್ಯಾಪ್ಸಿಕಮ್ ತೊಗೊಂಡು ಹಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿ, ಕ್ಯಾಪ್ಸಿಕಮ್ ಕಡಿಮೆ ಇತ್ತು ನನ್ನ ಹತ್ರ, ಅದಕ್ಕೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ. ಹುರಿದಿರುವಂಥ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಶೇಂಗಾ ಹುರಿದಿಟ್ಕೊಂಡಿದ್ದೀನಿ. ಇವಾಗ ಯಾವ ಥರ ಮಾಡೋದಂತ ನೋಡೋಣ. ಒಂದು ಬಾಣಲೆ ಕಾಯಕ್ಕೆ ಇಟ್ಟಿದ್ದೀನಿ ಪಲ್ಯ ಮಾಡಲಿಕ್ಕೆ. 1-2 ಸ್ಪೂನ್ ಎಣ್ಣೆ, ಜೀರಿಗೆ ಹಾಕ್ತಾಯಿದ್ದೀನಿ, ಕರಿಬೇವು ಸ್ವಲ್ಪ, ಈರುಳ್ಳಿ, ಕ್ಯಾಪ್ಸಿಕಮ್, ಒಂದು 5 ಮಿನಿಟ್ಸ್ ಬೇಯಲಿ. ಮಿಕ್ಸಿ ಜಾರ್ಗೆ ಹಾಕಿರೋ ಶೇಂಗಾ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ರುಚಿ ತಕ್ಕಷ್ಟು ಉಪ್ಪು, ಇವಿಷ್ಟು ತರಿಯಾಗಿ ರುಬ್ಕೊಳ್ಳೋಣ. ಎಲ್ಲ ಸೇರಿಸಿ ಹಾಕ್ತಾಯಿದ್ದೀನಿ ನಾನು ಉಪ್ಪು. ಆಮೇಲೆ ಹುಣಸೆ ಹುಳಿ ಹಿಂಡೋಣ. ಇಷ್ಟು ತರಿಯಾಗಿ ರುಬ್ಕೊಂಡ್ರೆ ಸಾಕು. ಇದನ್ನು ಮಾಡಿಕೊಂಡ್ರೆ ಶೇಂಗಾ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ, ಇದಕ್ಕೆ ಹುಣಸೆ ಹುಳಿ ಹಿಂಡ್ತಾಯಿದ್ದೀನಿ. ನೆನೆಸಿರುವಂಥ ಹುಣಸೆ ಹುಳಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಬೇಕು. ಗಟ್ಟಿಯಾಗಿದೆ, ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಇದು ಒಂದು 2 ಮಿನಿಟ್ಸ್ ಕುದಲಿ ಸಾಕು, ರೆಡಿ ಆಗುತ್ತೆ. ಇದಕ್ಕೊಂದು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಇದು ಲೋ ಫ್ಲೇಮಲ್ಲಿ ಇಟ್ಕೋಬೇಕು, ಯಾಕಂದ್ರೆ ಇದು ಶೇಂಗಾ ಇದು ಹಾಕಿದ್ವಲ್ಲ, ಅದಕ್ಕೆ ಹಿಡ್ಕೊಂಡು ತಳ ಹಿಡಿಯುತ್ತೆ. ಇವಾಗ ಒಂದು 5 ಮಿನಿಟ್ಸ್ ಬೇಯಲಿ. ಇದು ಬಿಸಿ ಬಿಸಿ ಕ್ಯಾಪ್ಸಿಕಮ್ ಗ್ರೇವಿ ರೆಡಿ ಆಗಿದೆ, ಪಲ್ಯ. ಥ್ಯಾಂಕ್ ಯು. ಬಿಸಿ ಬಿಸಿ ಕ್ಯಾಪ್ಸಿಕಮ್ ಪಲ್ಯ ರೆಡಿ ಆಯಿತು. ಬಿಸಿ ಬಿಸಿ ಚಪಾತಿ ಜೊತೆ ಕ್ಯಾಪ್ಸಿಕಮ್ ಪಲ್ಯ ರೆಡಿ. ಥ್ಯಾಂಕ್ ಯು.